ಒಬ್ಬ ಭಯಂಕರವಾದ ಶ್ರೀಮಂತ. ಎಷ್ಟು ಹಣ ಇತ್ತು ಅಂದ್ರೆ ಈ ಪ್ರಪಂಚದ ಇಡೀ ಪ್ರಪಂಚವನ್ನು ಹಣ ಕೊಟ್ಟು ತೆಗೆಯುವಷ್ಟು ಮಟ್ಟಿಗೆ ಬೆಳೆದಂತ ಒಬ್ಬ ಶ್ರೀಮಂತ. ಒಂದು ದಿನ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ. ಸಣ್ಣ ಪ್ರಾಯದಲ್ಲೇ ಸತ್ತೋದ. 65 ಸಾಧಾರಣ ಪ್ರಾಯದಲ್ಲಿ ಸತ್ತೋದ. ಈ ಸಂದರ್ಭದಲ್ಲಿ ಅವನು ಸತ್ತಾಗ ಹಣವನ್ನೆಲ್ಲ ತಕೊಂಡು ಸ್ವರ್ಗಕ್ಕೆ ಹೋದ. ಯಾಕಂದ್ರೆ ಅಲ್ಲಿ ಅವನಲ್ಲಿ ಹಣ ಇತ್ತು ಬೇಕಾದಷ್ಟು. ಈ ಪ್ರಪಂಚದಲ್ಲಿ ಹಣವನ್ನು ತಕೊಂಡು ಹೋದ್ರೆ ದೇವರೇನಾದ್ರೂ ನನ್ನನ್ನು ಒಳ್ಳೆ ಸ್ಥಾನದಲ್ಲಿ ಅಲ್ಲೂ ಕೂಡ ದೊಡ್ಡ ಶ್ರೀಮಂತರನ್ನಾಗಿ ಮಾಡಬಹುದು, ರಾಜನನ್ನಾಗಿ ಮಾಡಬಹುದು ಅಂತ ಭಾವಿಸಿದ್ದ. ಹಣವನ್ನೆಲ್ಲ ತಕೊಂಡು ಹೋದ, ದೋಚಿಕೊಂಡು. ಪೆಟ್ಟಿಗೆಯಲ್ಲಿದ್ದ ಹಣ ಬಂಗಾರ ಎಲ್ಲ ತಕೊಂಡು ಹೋದ. ದೇವರ ದೂತರೊಬ್ರು ಎದುರುಗೊಂಡ್ರು. ನೀನು ಬಂದ್ಯಾ? ಹೌದು ಬಂದೆ. ನಿನ್ನ ಎಲ್ಲ ತನಿಖೆ ಆಗ್ಬೇಕು, ಆ ರೂಮಿಗೆ ಹೋಗು ಅಂತ. ಒಂದು ಒಳ್ಳೆ ರೂಮು, ಸುಂದರವಾದ ರೂಮು, ಇವನ ಮನೆಯಲ್ಲಿದ್ದಂತ ರೂಮು. ಇವನು ಅಂಥದನ್ನು ನೋಡಿ ಅಭ್ಯಾಸ ಉಂಟು ಇವನಿಗೆ. ಯಾಕಂದ್ರೆ ಇವನು ಕೂಡ ದೊಡ್ಡ ಒಳ್ಳೆ ಒಳ್ಳೆ ಬಂಗಾರದ ಸ್ಥಳದಲ್ಲಿ ಕೂತು ತಿಂದವನು. ಒಳ್ಳೆ ರೂಮಿಗೆ ಹೋದ. ಇವನು ತುಂಬಾ ಖುಷಿ ಆಯ್ತು. ಎಲ್ಲ ಕಿಸೆಯಲ್ಲಿ ಇದ್ದದ್ದು ಮತ್ತೆ ಅಂಗಿಯೆಲ್ಲ ಇದ್ದದ್ದು ಎಲ್ಲ ಕಡೆ ಇದ್ದದ್ದು ಎಲ್ಲ ಹಣವನ್ನು ತಕೊಂಡು ದೂತರಿಗೆ ಕೊಟ್ಟ. ನನ್ನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ. ಆಗ ದೂತರು ಹೇಳಿದ್ರು, ಅದೇನು ನೋಡಿ, ಇದು ಬೆಲೆಯುಳ್ಳ ಹಣ. ಅದನ್ನು ಸರಿಯಾಗಿ ನೋಡಿದ್ರು ದೇವದೂತರು. ಇದು ಬರೀ ಕಾಗದಲ್ವಾ ಅಂತ ಹೇಳಿದ್ರು. ಹಣ ಅಂತ ಹೇಗೆ ಗೊತ್ತು? ಕಾಗದ. ಇವನು ಅದನ್ನು ತಕೊಂಡು ನೋಡಿದ. ಹೌದು, ಇದು ನಿಜವಾಗಿ ಕಾಗದ. ಅದಕ್ಕೆ ವ್ಯಾಲ್ಯೂ ಇರುವುದು ಬರಹದಲ್ಲಿ, ಆದ್ರೆ ಇದು ಕಾಗದ. ಬಂಗಾರನ್ನೆಲ್ಲ ಕೊಟ್ರು. ಬಂಗಾರ ಕೂಡ ಹೇಳಿದ್ರು, ಇದು ಬರೀ ಕಬ್ಬಿನ, ಇದನ್ನು ಅಳತೆ ಮಾಡುವ ವ್ಯವಸ್ಥೆ ಇಲ್ಲಿಲ್ಲ, ಇದರಲ್ಲಿ ಕೊಂಡೋಗಿ ಬಿಸಾಡು ಅಂತ ಹೇಳಿದ್ರು. ನೋಡಿ ಸ್ನೇಹಿತರೆ, ನಾವೆಲ್ಲ ಭಾವಿಸ್ತೇವೆ ಈ ಪ್ರಪಂಚದಲ್ಲಿ ದೊಡ್ಡ ಪವರ್ ಹಣ. ಹಣ ನಿಜವಾಗಿ ಪವರ್. ಹೌದು, ಜೀವದಲ್ಲಿ ನಾವು ಯಾವಾಗ ಜೀವದಲ್ಲೆಲ್ಲ ಇರ್ತೇವೆ ಆವಾಗೆಲ್ಲ ಅದು ಪವರ್. ನಮ್ಮ ಜೀವ ಯಾವಾಗ ಹೋಯ್ತು, ಪವರ್ ಡಿಸ್ಕನೆಕ್ಟೆಡ್. ಯಾಕಂದ್ರೆ ಆ ಪವರಿಗೆ ಅಲ್ಲಿ ಬೆಲೆ ಇಲ್ಲ. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಾಗ ಅದಕ್ಕೆ ವ್ಯಾಲ್ಯೂ ಇಲ್ಲ. ಅದು ಬರೀ ಕಾಗದ. ಈ ಪ್ರಪಂಚದಲ್ಲಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಮ್ಮ ಹಣವನ್ನು ಆ ದೇಶಕ್ಕೆ ಕೊಂಡೋದ್ರಲ್ಲಿ ಬೆಲೆ ಇಲ್ಲ ಅದಕ್ಕೆ. ಅದು ಕಾಗದ. ಮತ್ತೆ ಸತ್ ಮೇಲೆ ಅಲ್ಲಿಗೆ ಕೊಂಡೋದ್ರೆ ಅದಕ್ಕೆ ವ್ಯಾಲ್ಯೂ ಇರ್ಬೋದಾ? ಆದ್ದರಿಂದ ನಾವು ಎಷ್ಟು ಒಳ್ಳೆತನ ಮಾಡಿದ್ದೇವೆ, ಎಷ್ಟು ಜೀವನದಲ್ಲಿ ಒಳ್ಳೆತನದಿಂದ ಬದುಕಿದ್ದೇವೆ, ಇನ್ನೊಬ್ಬರಿಗೆ ಎಷ್ಟು ಉಪಕಾರ ಮಾಡಿದ್ದೇವೆ, ಸಹಾಯ ಮಾಡಿದ್ದೇವೆ, ಕರುಣೆ ತೋರಿದ್ದೇವೆ, ಪ್ರೀತಿ ಮಾಡಿದ್ದೇವೆ, ಇದಕ್ಕೆ ವ್ಯಾಲ್ಯೂ ಇರುವುದು. ಸಾಯೋದಕ್ಕಿಂತ ಮುಂಚೆ, ಸತ್ತ ಮೇಲೆ ಎಲ್ಲ ಬೆಲೆ ಇರುವುದು ಈ ಪ್ರೀತಿಗೆ. ಅದಕ್ಕೋಸ್ಕರ ನಾವು ಪ್ರೀತಿಸಲಿಕ್ಕೆ ಕಲಿಬೇಕು. ಬರೀ ಹಣ ಪವರ್ ಹೌದು, ಆದ್ರೆ ಅದು ಬರೀ ಕಾಗದ. ಅದಕ್ಕೆ ವ್ಯಾಲ್ಯೂ, ಈ ವ್ಯಾಲ್ಯೂ ಮನುಷ್ಯ ವ್ಯಾಲ್ಯೂ ಕೊಡದಿದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ವ್ಯಾಲ್ಯೂ ಕೊಟ್ರೆ ಮಾತ್ರ ಅದಕ್ಕೆ ವ್ಯಾಲ್ಯೂ. ಅವತ್ತೊಂದು ದಿವಸ ಡಿಮಾನಿಟೈಸೇಷನ್ ಆದಾಗ ಎಷ್ಟು ದೊಡ್ಡ ಸಾವಿರದ ನೋಟುಗೆ ವ್ಯಾಲ್ಯೂ ಇರಲಿಲ್ಲ. ಅಂದ ಮೇಲೆ ಕಾಗದಕ್ಕೆ ಎಷ್ಟು ವ್ಯಾಲ್ಯೂ ಇರ್ಬೋದು, ಎಷ್ಟು ದಿವಸ ವ್ಯಾಲ್ಯೂ ಇರ್ಬೋದು. ಅದಕ್ಕೋಸ್ಕರ ನಾವು ಬದುಕುವಾಗ ಮೊದಲು ವ್ಯಾಲ್ಯೂ ಕೊಡಬೇಕಾದ್ದು ಪ್ರೀತಿಗೆ. ಪ್ರೀತಿ ಬರುವುದು ಮೊದಲು ತಂದೆ ತಾಯಿಯಿಂದ. ಆದ ಕಾರಣ ತಂದೆ ತಾಯಿಗಳು ನೋಡಬೇಕು, ಮತ್ತೆ ಬೇರೆ ಎಲ್ಲರೂ ಕೂಡ. ಆದ್ದರಿಂದ ನಾವು ಪ್ರೀತಿಸಿಗೆ ಕಲಿಯೋಣ, ಇನ್ನೊಬ್ಬರನ್ನು ಕರುಣೆ ತೋರ್ಲಿಕ್ಕೆ ಕಲಿಯೋಣ. ಇನ್ನೊಬ್ಬ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಒಂದೇ ರೀತಿ ಅವರೆಲ್ಲರನ್ನು ಪ್ರೀತಿಸುವಂತ ಒಂದು ಮನೋಭಾವ ನಮ್ಮಲ್ಲಿದ್ರೆ ನಾವು ಹಣವಂತರೇ ಸರಿ. ಈ ಕಾಗದದ ವ್ಯಾಲ್ಯೂ ನಮಗೆ ಬೇಕಾಗಿಲ್ಲ, ಹೃದಯದ ವ್ಯಾಲ್ಯೂ ಸಾಕು. ಧನ್ಯವಾದಗಳು.